ಕಾಂಗ್ರೆಸ್ಸಿನ ಮುಖಂಡರು ಕಾರ್ಯಕರ್ತರು ಬೇಸತ್ತೋಗಿದ್ದಾರೆ. ಏನಪ್ಪ ನಾವು ಸಿದ್ದರಾಮಯ್ಯಂದ್ರ ಮಾತಿದ್ರೆ 10,000 ಕೋಟಿ ಅಂತ ಹೇಳ್ತಾರೆ, ಜಮೀರ್ ಅಹಮದ್ ಹಿಂಗೆ ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಹೆಸರಿಡಬೇಕಂತ ಹೇಳ್ತಾರೆ. ಜನ ಬೇಸತ್ತಿದ್ರೆ, ಕಾಂಗ್ರೆಸ್ಸಿನ ಮುಖಂಡರು ಬೇಸತ್ತಿದ್ರೆ. ರಾಜ್ಯದಲ್ಲಿ ವಿಜಯೇಂದ್ರ ಅಧ್ಯಕ್ಷ ಆದಮೇಲೆ ಸಂಘಟನೆ ಮಜಬೂತಾಗಿದೆ. 28ಕ್ಕೆ 28 100ಕ್ಕೆ 100 ಈ ಕರ್ನಾಟಕ ರಾಜ್ಯದಲ್ಲಿ MP ಗಳು ಗೆಲ್ತಾರೆ. ದೇಶದಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳೋ ಸಂದರ್ಭದಲ್ಲಿ ನೀವು ನಮ್ಮ ಇರ್ಪಣ್ಣ ಹೇಳ್ದಂಗೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರಬಹುದು. ನಿಮ್ಮ ಹೇಳಿಕೆ ನೋಡ್ರಿ, ನಿನ್ನೆ ನಿಮ್ಮ ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ, ಇದೇ ಕೆಂಪಣ್ಣ ನಿಮ್ಮ ಸರ್ಕಾರಕ್ಕೆ 40% ಅಂತ ಹೇಳಿದ್ದಾರೆ. ಅಂದರೆ ಯಾವ ರೀತಿ ನೀವು ಹೊಂದಾಣಿಕೆ ಮಾಡಿಕೊಂಡಿದ್ದೀರಿ? ನೀವು ಜನರಿಗೆ ಕಾಮಿಡಿ ಪೀಸ್ ಆಗ್ತೀರಿ. ಇವತ್ತು ಕಾಂಗ್ರೆಸ್ಸಿನ ವೈಫಲ್ಯಗಳಿಂದ ಹೋರಾಟ ಮಾಡಬೇಕು. ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ, ನಮ್ಮ ಹೋರಾಟ ಕಾಂಗ್ರೆಸ್ ವೈಫಲ್ಯಗಳ ವಿರುದ್ಧ. ಅದರ ಬದಲಾಗಿ ಪ್ರತಿ ದಿವಸ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ತಿರಲಿಲ್ಲ. ವಿಜಯೇಂದ್ರನ ಅಧ್ಯಕ್ಷರು ಮಾಡಿದ ಯಡಿಯೂರಪ್ಪನವರ, ನಿಮಗೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ತಿರಲ್ಲ. ಅದೇ ನಮ್ಮ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಿದ್ದು ಮೋದಿಯವರು. ನೀವು ವಿಜಯೇಂದ್ರ ಬಗ್ಗೆ ಮಾತಾಡ್ತೀರಿ ಅಂದರೆ ಇದು ಮೋದಿಗೆ ಅಪಮಾನ. ನಿಮಗೆಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಬರಬಾರ್ದು ಅಂತ ಹೇಳಿ ಒಂದು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪ್ರತಿ ದಿವಸ ರಾಜ್ಯಾಧ್ಯಕ್ಷ ಬಗ್ಗೆ ಮಾತಾಡಿದ್ರೆ ಪಕ್ಷದ ಬಗ್ಗೆ ಪಕ್ಷಕ್ಕೆ ಅಗೌರವ, ಪಕ್ಷಕ್ಕೆ ಅವಮಾನ ಮಾಡ್ತೀರಿ. ಈ ರೀತಿ ಮಾತಾಡೋದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆಪಡಿ. 40,000 ಕೋಟಿ ಹಗರಣ ಆಗಿಲ್ಲ. ನಾನು ಎತ್ತಾಳ್ರೆ ಸವಾಲು ಹಾಕ್ತೀನಿ, 40,000 ಕೋಟಿ ದಾಖಲೆ ಇದೆ ಅಂತ ಹೇಳ್ತಿರಲ್ಲಪ್ಪ. ಎತ್ತಾಳ್ರೆ ಚರ್ಚೆ ಬರ್ತೀರಾ? ಮಲೇಷ್ಯಾದಲ್ಲಿ ಹಣ ಇಟ್ಟಿದ್ದಾರೆ, ದುಬೈ ಏನು ರೀ ಹೇಳಿಕೆಗಳು? ನಿಮ್ಮ ಹೋರಾಟ ಯಾರ ವಿರುದ್ಧ? ಬಿ ಜೆ ಪಿಯಿಂದ ಗೆದ್ದಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ವಿರುದ್ಧ ಮಾತಾಡ್ತೀರಿ, ರಾಜ್ಯ ನಾಯಕರ ಬಗ್ಗೆ ಅಪಮಾನ ಮಾತಾಡ್ತೀರಿ. ಹೆಸರಿಗಷ್ಟೇ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ತೀರಿ. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ, ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ನಮಗೆ ಭಾಳಷ್ಟು ಜನ ಮಾಜಿ ಸಚಿವರು, ಕೆಲಷ್ಟು ಜನ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕ ಬಂಧುಗಳು ಕರೆ ಮಾಡ್ತಾರೆ. ಏನು ನಡೀತೈತಿ? ಯಾಕೆ ವಿಜೇಂದ್ರ ಅಧ್ಯಕ್ಷರಿಗೆ ಅಪರಾಧ ಅಂತ ಕೇಳ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಯಾಕೆ ಸುಮ್ಮನೆ? ನಾನು ಒಂದು ವಾರದಿಂದ ಮಾತಾಡಬಾರ್ದು ಸುಮ್ಮಿದ್ದೆ. ಇವತ್ತು ನಮ್ಮ ಇರ್ಪಣ್ಣ ಕರೆ ಮಾಡಿ ಮೇಲೆ ಅನಿವಾರ್ಯವಾಗಿ ಮಾತಾಡಿ, ಇನ್ನು ಮುಂದೆ ಇಂಥ ಆರೋಪಗಳನ್ನು ಬದಲಾಗಿ ದಾಖಲೆ ಸಮೇತ ಇದ್ದರೆ ಬಂದು ಚರ್ಚೆಗೆ. ಎಲ್ರಿ 40,000 ಕೋಟಿ ಅವ್ಯವಹಾರ ಆಗಿದೆ ಅಂದರೆ ನಿಮ್ಮ ಉದ್ದೇಶ ಕಾಂಗ್ರೆಸ್ ಜೊತೆ ಹೊಂದಾಣಿಕೆನಾ? ಇದು ಸರಿಯಲ್ಲ. ಇವತ್ತು ಕಾಂಗ್ರೆಸ್ ವೈಫಲ್ಯಗಳು, ಭರವಸೆಗಳು ಈಡೇರಿಸಿಲ್ಲ. ರೈತರ ಬಗ್ಗೆ ಅಪಮಾನ ಮಾಡಿದರೆ ಕಾಂಗ್ರೆಸ್ಸಿನ ಸಚಿವರು. ಆ ಸ್ಪೀಕರ್ ಪೀಠಕ್ಕೆ ಅಪಮಾನ ಮಾಡಿದ್ದಾರೆ. ಬರಗಾಲಕ್ಕೆ ಹಣ ಬಿಡುಗಡೆ ಆಗಿಲ್ಲ. ಮೊನ್ನೆ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ನೋಡಿದೆ. ಈ ಹಿಂದೂ ಇದ್ರ ಮೇಲೆ ಕೇಸರಿ ಧ್ವಜ ಆರಿಸಿದ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹಿಂದೂಗಳ ಪವಿತ್ರವಾದ ಸ್ಥಳಗಳ ಮೇಲೆ ಕೇಸರಿ ಧ್ವಜ ಆರಿಸಿದರೆ ಕ್ರಮ ತಗೊಂತೀವಿ ಹೇಳ್ತಾರೆ ದಿನೇಶ್ ಗುಂಡೂರಾವ್. ತಲೆ ಸರಿ ಇತ್ತಲ್ಲಿ ನಿಮಗೆ ದಿನೇಶ್ ಗುಂಡೂರಾವ್ರೆ? ಏನು ಅಲ್ಪಸಂಖ್ಯಾತರ ಮನೆಯಲ್ಲಿ ಸಂಬಂಧ ಬೆಳೆದ ತಕ್ಷಣ ಇಡೀ ಸರ್ಕಾರವನ್ನು ಅಲ್ಪಸಂಖ್ಯಾತರು ಮಾಡೋಕ್ಕೆ ಕೊಟ್ಟಿದ್ದೀರಾ? ವೈಯಕ್ತಿಕ ನಿಮ್ಮ ಸಂಬಂಧ, ಮದುವೆ ಇನ್ನೊಂದು ವಿಚಾರ. ಆದರೆ ಇನ್ನು ಮುಂದೆ ದಿನೇಶ್ ಗುಂಡೂರಾವ್ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಹಿಂದೂಗಳ ಬಗ್ಗೆ ಅಪಮಾನ, ಕೇಸರಿ ಧ್ವಜ ಬಗ್ಗೆ ಅಪಮಾನ ಸಹಿಸಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಇಂಥವ್ರ ವಿರುದ್ಧ ಹೋರಾಟ ಮಾಡೋಣ ಬನ್ನಿರಿ. ಬಸನಗೌಡ ಪಾಟೀಲ್ ಎತ್ತಾಳ್ರೆ ಕಾಂಗ್ರೆಸ್ ಜೊತೆಗೆ ಶಾಮೀಲಾಗಿ ಯಡಿಯೂರಪ್ಪನವ್ರನ್ನ ಮೊನ್ನೆ ಶಕುನಿ ಅಂತ ಬೈದಿರಿ. ನಾಚಿಕೆಳಲ್ಲಿ ನಿಮಗೆ ಯಡಿಯೂರಪ್ಪ ನಿಮಗೆ ಕರೆತಂದು ಟಿಕೆಟ್ ಕೊಟ್ಟಲ್ರಿ, ಬಿಜಾಪುರದಲ್ಲಿ ಟಿಕೆಟ್ ಕೊಟ್ಟು ನಾವಿದ್ವಿ. ಇಂಥ ಕೀಳ್ಮಟ್ಟದ ಭಾಷೆನ ಬೆಳೆಸಿದ್ರೆ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಎಲ್ಲ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತೀವಿ, ಮಾತಾಡ್ತೀವಿ. ನಮ್ಮ ಉದ್ದೇಶ ನೋಡಿಸ್ಕೊಳ್ಳೇಬೇಕಂತ ಇಲ್ಲ, ಈ ವ್ಯವಸ್ಥೆ ಸರಿಯಾಗಬೇಕಂತ ಹೇಳೋರು ಅಷ್ಟೇ. ನಾವಿರ್ಬೋದು, ಕಾರ್ಯಕರ್ತರು, ಮುಖಂಡರು, ನಮ್ಮ ಇರ್ಪಣ್ಣ ನಾವಿರ್ಬೋದು, ಈ ಸರಿಯಾಗಬೇಕಂತ ಹೇಳಿ. ಸರಿಯಾಗಿದ್ದರೆ ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ. ಏನು ಇರ್ಪಣ್ಣ? ಕಾರ್ಯಕರ್ತರು, ಮುಖಂಡರು ನಮಗೆ ಹಳ್ಳಿಗಳಲ್ಲಿ ಕೇಳ್ತಾರೆ. ಹೈಕಮಾಂಡಿಗೆ ತಾಕತ್ತಿದೆ. ಈಗ
ತೋಟ ಆಳಗಕ್ಕರ ಮಂಗ್ಮೋತಿಕಾಯಿ ಹುಟ್ಟಿತ್ತಂತೆ, ದೀಪ ಆರೋ ಟೈಮಿಗೆ ಭಾಳ ಉರಿಯುತ್ತಂತೆ, ದಗ ಉರಿದು ದೀಪ ಆರುತ್ತೆ. ಹಂಗೆ ಅಂತ್ಯಕಾಲ ಬಂದಿರ್ಬೋದು, ನಾವೇನೂ ಮಾಡೋಕ್ಕಾಗಲ್ಲ. ಯಾರು ಮಾತಾಡ್ತಾರೆ ಅವ್ರು ನಾನು ಮಾತ್ರ ನನಗೆ ಅಂತೇನೆ, ಯಾರೇ ಮಾತಾಡಿ ತಪ್ಪು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.